ಹಾಯ್ ಹಲೋ ವೀಕ್ಷಕರೇ, ಇವತ್ತು ನಾನೀಗ ಯು ಐ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ಶಂಕರ್ನಾಗ್ ಥಿಯೇಟ್ರ್ನಲ್ಲಿ ಉಪ್ಪಿ ಸರ್ ಸಿನಿಮಾ ನೋಡೋದೊಂದು ಖುಷಿ. ನಾವು ಉಪ್ಪಿ ಸರ್ ಸಿನಿಮಾನ ತರಲೆ ನನ್ನ ಮಗ ಇರ್ಬೋದು, ಉಷ್ ಆಗಿರ್ಬೋದು, ಉಪೇಂದ್ರ, ಓಂ, ಆಪ್ರೇಷನ್ ಅಂತ ಹೀಗೆ ಎಲ್ಲ ಸಿನಿಮಾಗಳನ್ನೂ ಟಿ ವಿಯಲ್ಲಿ ನೋಡಿಕೊಂಡು ಅಥವಾ ಇಂಟರ್ನೆಟ್ಟಲ್ಲಿ ನೋಡಿದ್ದು. ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಉಪ್ಪಿ ಸರ್ ಅವ್ರ ಡೈರೆಕ್ಷನಲ್ಲಿ ನೋಡೋಕ್ಕೆ ಸಿಕ್ಕಿದ ಸಿನಿಮಾಗಳು ಒಂದು ಸೂಪರು ಮತ್ತು ಇನ್ನೊಂದು ಉಪ್ಪಿಟ್ಟು. ಈಗ ತುಂಬ ವರ್ಷಗಳ ನಂತರ ಈಗ ಯು ಐ ಮೂಲಕ ಡೈರೆಕ್ಷನ್ಗಿಳಿದಿದ್ರು, ಡೈರೆಕ್ಷನ್ ಕ್ಯಾಪ್ ತೊಟ್ಟಿದ್ರು ಉಪೇಂದ್ರ. ಹೀಗಾಗಿ ಒಂದು ದೊಡ್ಡ ನಿರೀಕ್ಷೆಯೇ ಇಟ್ಕೊಂಡು ಬಂದಿದ್ದು. ಡೈರೆಕ್ಷನ್ ಅಂದರೆ ಗೊತ್ತೇ ಇರುತ್ತೆ ಎಲ್ರಿಗೂ ಯಾವ ಥರ ಸಿನಿಮಾ ಮಾಡ್ತಾರೆ ಅಂತ. ಒಂದು ಸರಿಗೆ ಅರ್ಥನೇ ಆಗಲ್ಲ, ಮಿನಿಮಮ್ ಡಿಗ್ರಿ ಮಾಡಿರಬೇಕು ಅಂತ ಒಂದು ಡೈಲಾಗ್ ಇದೆ. ಆ ಥರ ಒಂದು ಸರಿಗೆ ಅರ್ಥ ಆಗದೆ ಇರೋ ಸಿನಿಮಾ ಅಥವಾ ತುಂಬ ಬುದ್ಧಿ ಕೆಲಸ ಕೊಡುವಂಥ ಸಿನಿಮಾ. ಅಂದರೆ ಒಬ್ಬ ಕಾಮನ್ ಪೀಪಲ್ 9 ರೀತಿ ಯೋಚನೆ ಮಾಡಿದ್ರೆ ಉಪ್ಪಿ 10ನೇ ರೀತಿ ಯೋಚನೆ ಮಾಡ್ತಾರೆ. ಕಾಮನ್ ಪೀಪಲ್ ಒಂದು 100 ಕಿಲೋಮೀಟರ್ ಫಾಸ್ಟಲ್ಲಿ ಯೋಚನೆ ಮಾಡಿದ್ರೆ ಉಪ್ಪಿ 200 ಕಿಲೋಮೀಟರ್ ಫಾಸ್ಟಲ್ಲಿ ಯೋಚನೆ ಮಾಡ್ತಾರೆ. ಆ ಥರ ಅಂದರೆ ಜನರ ಬುದ್ಧಿಗೆ ಕೆಲಸ ಕೊಡುವಂಥ ಡೈರೆಕ್ಟ್ರು ಅಥವಾ ಜನರ ಆಲೋಚನೆಯನ್ನೇ ಬೇರೆ ರೀತಿ ತಗೊಂಡು ಹೋಗುವಂಥ ಒಬ್ಬ ಡೈರೆಕ್ಟ್ರು ಉಪೇಂದ್ರ. ಉಪೇಂದ್ರ ಅವ್ರ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡು ಅಥವಾ ಸಿನಿಮಾ ನೋಡಿದೆ ಯು ಐನ. ಇದು ವಿಮರ್ಶೆ ಅನ್ನೋದಕ್ಕಿಂತ ಅಥವಾ ಒಂದು ರಿವ್ಯೂ ಅನ್ನೋದಕ್ಕಿಂತ ನನ್ನ ಅಭಿಪ್ರಾಯನ ಹೇಳ್ತಾ ಹೋಗ್ತೀನಿ. ಯು ಐ ಅಂದರೆ ಹೊಸ ಪ್ರಪಂಚವನ್ನು ಒಂದು ಅನಾವರಣ ಮಾಡೋಕ್ಕೆ ಹೊರಟಿದ್ದಾರೆ ಈ ಸಿನಿಮಾ ಮೂಲಕ. ಅಂದರೆ ಇಲ್ಲಿ ಕತೆ ಏನಂತ ಹೇಳೋಕ್ಕೆ ಹೋಗಲ್ಲ, ಇದು ಸಿನಿಮಾ ಅಂತಲೂ ಹೇಳೋಕ್ಕಾಗಲ್ಲ. ಇದು ಜನರ ಕತೆ. ಅಂದರೆ ಜಗತ್ತು ಏನಾಗ್ತಾ ಇದೆ, ಜನರು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ, ಜನರ ಆಲೋಚನೆ ಏನು, ಅದರಿಂದ ಜಗತ್ತು ಮುಂದಿನ ಫ್ಯೂಚರ್ ಹೆಂಗಿರುತ್ತೆ ಅಂತ ಹೇಳಕ್ಕೆ ಹೊರಟಿದ್ದಾರೆ ಉಪೇಂದ್ರ ಅವರು. ಅಂದರೆ ಜನರು ಏನು ಯಾವುದಕ್ಕೆ ಫೋಕಸ್ ಮಾಡಬೇಕು ಅದಕ್ಕೆ ಮಾಡ್ತಾ ಇಲ್ಲ, ಯಾವ ವಿಚಾರಗಳತ್ತ ಯೋಚನೆ ಮಾಡಬೇಕು ಅದಕ್ಕೆ ಮಾಡ್ತಾ ಇಲ್ಲ, ಯಾವ ವಿಚಾರಗಳತ್ತ ಗಮನ ಕೊಡಬೇಕು ಅದಕ್ಕೆ ಕೊಡ್ತಾ ಇಲ್ಲ. ಅದ್ರ ಬದಲು ಜನರು ಯಾವುದೋ ಒಂದು ಕ್ರಿಕೆಟ್ ಮ್ಯಾಚ್ ನೋಡಿಕೊಂಡು ಅಥವಾ ಯಾವುದೋ ರಿಯಾಲಿಟಿ ಶೋ ನೋಡಿಕೊಂಡು ಅಥವಾ ಇನ್ಯಾವುದೋ ನೋಡಿಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ. ನಮ್ಮನ್ನು ಯಾರು ಆಳಬೇಕು ಅಂತ ಆರಿಸುವಾಗಲೂ ಕೂಡ ಜನರಿಗೆ ಜಾತಿ ಧರ್ಮ ಅನ್ನೋದು ಮುಖ್ಯ ಆಗ್ತಾ ಇದೆ. ಈ ಥರದ ವಿಷಯಗಳನ್ನ ಇಟ್ಕೊಂಡು ಜನರು ಹೇಗಿದ್ದಾರೆ ಅನ್ನೋದನ್ನ ತೋರ್ಸಕ್ಕೆ ಹೊರಟಿದ್ದಾರೆ ಉಪೇಂದ್ರ. ಇದೊಂದು ಸಿನಿಮಾ ಅಲ್ಲ, ನಮ್ಮ ಬದುಕು, ನಮ್ಮ ಜನಗಳನ್ನೇ ಒಂದು ನೀವು ಹಿಂಗಿದ್ದೀರಾ, ನೀವು ಈ ಥರ ಮಾಡ್ತಾ ಇದ್ದೀರಾ, ಸೊ ಇದಕ್ಕೆ ಹಿಂಗೆಲ್ಲ ಮಾಡಿದ್ರೆ ಹಿಂಗಾಗುತ್ತೆ ಅನ್ನೋದನ್ನ ಹೇಳಕ್ಕೆ ಹೊರಟಿದ್ದಾರೆ ಉಪೇಂದ್ರ ಅವರು. ಅಂದರೆ ಒಂದು ಸಿನಿಮಾ ಅಲ್ಲ, ಅದು ಜನರ ಒಂದು ಬದುಕು, ಒಂದು ಬವಣೆ, ಒಂದು ಜನರ ರೀತಿ ನೀತಿಗಳನ್ನ ಹೇಳಿದ್ದಾರೆ ಅಂತ ಹೇಳ್ಬೋದು. ಇದನ್ನು ಸಿನಿಮಾ ಆಗಿ ನೋಡ್ತಾ ಹೋದರೆ ಎಂಟರ್ಟೈನ್ಮೆಂಟ್ ಇದೆಯಾ ಅಂತಂದರೆ ಅದಕ್ಕೆ ಹೇಳೋಕ್ಕಾಗಲ್ಲ. ಇಲ್ಲೇ ಮಜಾ ಕೊಡುತ್ತೆ, ಇಲ್ಲೇ ಇಷ್ಟ ಆಗುತ್ತೆ ಅಂತ. ಬಟ್ ಇದು ನಮ್ಮ ಕತೆ, ನಮ್ಮದೇ, ನಾವು ಹೆಂಗಿದ್ದೀವಿ ಅದನ್ನು ತೋರ್ಸಕ್ಕೆ ಹೊರಟಿದ್ದಾರೆ ಅಂದಾಗ ಜನಕ್ಕೆ ಇಷ್ಟ ಆಗ್ಬೋದೇನೋ. ತೆಲುಗಲ್ಲಿ ಒಂದು ಫೇಮಸ್ ಡೈಲಾಗ್ ಇದೆ, ಈ ಸಿನಿಮಾನ ಅರ್ಥ ಮಾಡ್ಕೋಬೇಕಂದ್ರೆ ಮಿನಿಮಮ್ ಡಿಗ್ರಿ ಬೇಕು ಅಂತ. ಆ ಥರನೇ ಈ ಸಿನಿಮಾ. ಅಂದರೆ ಹಂಗಂತ ಏನೋ ಗೊಂದಲಮಯವಾಗಿದೆ ಕತೆ ಅಥವಾ ಹಾಗೆ ಹೇಳಿದರೆ ಹೀಗೆ ಹೇಳಿದರೆ ಫ್ಲಾಶ್ ಬ್ಯಾಕ್ಗಳಲ್ಲಿ ಹೇಳಿದರೆ ಆ ಥರ ಇಲ್ಲ. ಅಂದರೆ ಸ್ಟ್ರೈಟಾಗಿ ಹೇಳ್ಕೊಂಡು ಹೋಗಿದ್ದಾರೆ, ನಮ್ಮಲ್ಲಿರೋ ಹುಳಗಳನ್ನ ತೆಗೆಯೋಕೆ ಹೊರಟಿದ್ದೀನಿ ಅಂತ ಹೇಳಿದ್ರು ಉಪೇಂದ್ರ. ಅದೇ ಥರ ಒಂದು ಸಿನಿಮಾ ಸ್ಟಾರ್ಟ್ ಆದಂಗಿಂದ ಹಿಂಗೆ ಶುರುವಾಗಿ ಎಂಡಿಂಗ್ ಹೆಂಗಾಗಬೇಕು ಹಂಗೆ ಇದೆ. ಯಾವುದೇ ರಿವರ್ಸ್ ಸ್ಕ್ರೀನ್ ಪ್ಲೇ ಇಲ್ಲ, ಆ ಥರ ಇನ್ಯಾವುದೂ ಇಲ್ಲ. ಆದರೂ ಕೂಡ ಇದು ತುಂಬ ಬೇಗ ಅರ್ಥ ಆಗಲ್ಲ. ಯಾಕಂದರೆ ನಮ್ಮನ್ನೇ ನಾವು ನೋಡ್ಕೊಳ್ತೀವಿ ಅಂದಾಗಲೂ ಕೂಡ ನಮ್ಮ ತಪ್ಪುಗಳೇನು, ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಬಟ್ ಆದರೂ ಅರ್ಥ ಆಗಲ್ಲ. ಅದೇ ಈ ಸಿನಿಮಾ ಅಂತ ಹೇಳ್ಬೋದು, ಯು ಐ ಸಿನಿಮಾ. ಒಬ್ಬೊಬ್ರಿಗೆ ಒಂದೊಂದು ರೀತಿ ಕನೆಕ್ಟ್ ಆಗ್ಬೋದು, ಒಬ್ಬೊಬ್ರಿಗೆ ಒಂದೊಂದು ಪೋರ್ಷನ್ ಇಷ್ಟ ಆಗ್ಬೋದು. ಒಂದು ಊಟದಲ್ಲಿ 20 ಥರ ಐಟಮ್ಸ್ ಇದೆ. ಕೆಲವ್ರು ಜಾಮೂನ್ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇನ್ನೇನೋ ಪಲ್ಯ ಇಷ್ಟ ಆಗ್ಬೋದು, ಇನ್ನೇನೋ ಇಷ್ಟ ಆಗ್ಬೋದು. ಆ ಥರ ಇಷ್ಟ ಆಗ್ತಾ ಹೋಗುತ್ತೆ. ಬಟ್ ಓವರಾಲ್ ಆಗಿ ಊಟ ಆಗಿ ಇಷ್ಟ ಆಗುತ್ತಾ, ಒಬ್ಬೊಬ್ರಿಗೊಂದೊಂಥರ ಅನಿಸ್ಬೋದು. ಬಟ್ ಇದು ಸಿನಿಮಾ ಅಲ್ಲ, ಇದು ಒಂದು ಘಟನೆ ಅಂತ ಅನ್ಬೋದು. ನಮ್ಮೆದುರು ನಡೀತಾ ಇರೋ ಒಂದು ಘಟನೆಗಳನ್ನ ಒಂದು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ತೋರಿಸಿದ್ರೆ ಹೆಂಗಿರುತ್ತೆ ಅನ್ನೋದೇ ಯು ಐ ಸಿನಿಮಾ ಅಂತ ಹೇಳ್ಬೋದು. ಒಂದು ಸಿನಿಮಾ ಆಗಿ ಈ ಸಿನಿಮಾ ಹೆಂಗೆ ಕನೆಕ್ಟ್ ಆಗುತ್ತೆ, ಜನರು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಮುಂದಿನ ದಿನಗಳು ನೋಡಬೇಕಾಗಿದೆ. ಬಟ್ ಒಬ್ಬ ಆಡಿಯನ್ನಾಗಿ ನೋಡಿದಾಗ ಒಂದಷ್ಟು ಆಲೋಚನೆಗಳನ್ನಂತೂ ಈ ಸಿನಿಮಾ ತುಂಬುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇಡೀ ಸಿನಿಮಾದಲ್ಲಿ ಉಪ್ಪಿ ಅವರು ಒಂದು ಸತ್ಯ, ಇನ್ನೊಂದು ಕಲ್ಕಿ ಅವತಾರ 2 ಪಾತ್ರಗಳ ಮೂಲಕ ಇಡೀ ಸಿನಿಮಾನ ಆವರಿಸ್ಕೊಂಡಿದ್ದಾರೆ. ಇಡೀ ಸಿನಿಮಾನ ಹೆಗಲ ಮೇಲೆ ಅವರು 2 ಪಾತ್ರಗಳ ಮೂಲಕನೇ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಇನ್ನು ರೇಷ್ಮಾ ನಾಣೆ ಅವರು, ಸಾಧು ಕೋಕಿಲ, ಇದು ರವಿಶಂಕರ್ ಮತ್ತು ಗುರುಪ್ರಸಾದ್, ಕೆಲವು ಕ್ಯಾರೆಕ್ಟರ್ಗಳು ಅಷ್ಟೇ ಇದ್ದಾವೆ ಇಡೀ ಸಿನಿಮಾದಲ್ಲಿ. ಒಂದು 5-6 ಕ್ಯಾರೆಕ್ಟರ್ ಅಷ್ಟೇ ಬರ್ಬೋದು. ಇಡೀ ಸಿನಿಮಾನ ಎಲ್ಲೂ ಕೂಡ ಬೋರ್ ಆಗದೆ ರೀತಿ, ಅಂದರೆ ಅಲ್ಲಲ್ಲಿ ನಗಿಸ್ತಾ ನಮ್ಮ ಜೀವನವನ್ನು ದರ್ಶನ ಮಾಡ್ತಾ ಪ್ರಪಂಚ ಹೇಗಿದೆ ಅಂತ ತೋರಿಸ್ಕೊಳ್ತಾ ಹೋಗ್ತಾರೆ ಉಪೇಂದ್ರ ಅವರು. ಎಲ್ಲೂ ಕೂಡ ಅಷ್ಟೇನು ಬೋರ್ ಅನ್ಸೋದಿಲ್ಲ. ಎಲ್ಲೂ ಈ ಸೀನ್ ಯಾಕೆ ಬಂತು ಅಂತಲೂ ಅನ್ಸಲ್ಲ. ಅಂದರೆ ಉಪೇಂದ್ರ ಸಿನಿಮಾ ಅಂದ ತಕ್ಷಣ ನಮಗೆಲ್ಲ ಗೊತ್ತೇ ಇದೆ, ಒಂಥರ ಕನ್ಫ್ಯೂಸ್ ಮಾಡ್ತಾ ಹೋಗ್ತಾರೆ, ರಿವರ್ಸ್ ಸ್ಕ್ರೀನ್ ಪ್ಲೇ ಮೂಲಕ ಹೇಳ್ತಾ ಹೋಗ್ತಾರೆ. ಬಟ್ ಈ ಸಿನಿಮಾದಲ್ಲಿ ಆ ಥರ ಇಲ್ಲ. ಒಂದು ಮಾಮೂಲಿ ಡೈರೆಕ್ಟ್ ಇದರಲ್ಲೇ ಹೇಳ್ಕೊಂಡು ಹೋಗ್ತಾರೆ ಇಡೀ ಸಿನಿಮಾನ. ಸೊ ಎಲ್ಲೂ ಗೊಂದಲ ಇಲ್ಲ. ಬಟ್ ಸಿನಿಮಾನ ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಇಡೀ ಸಿನಿಮಾ ಅರ್ಥ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.